ಈಗ ವಿದ್ಯಾರ್ಥಿಗಳೇ, ಈ ಗಣಿತನ ನಾನು ಭಾಳ ಅಂದ್ರೆ ಭಾಳ ಸರಳ ರೀತಿ ಒಳಗೆ ತೋರಿಸ್ತಾನೆ. ವಿಚಾರ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಗಣಿತಗಳು ಇವು. ಅದನ್ನು ರೀತಿ ಪ್ರಕಾರನೂ ಮಾಡಿ ತೋರಿಸ್ತಾನೋ, ಶಾರ್ಟ್ಕಟ್ ಮೆಥಡು ತೋರಿಸ್ತಾನೆ. ನೀವು ಅರ್ಥ ಮಾಡ್ಕೋಬೇಕು, ಸರಿಯಾಗಿಂಥ ಗಣಿತಗಳನ್ನ ನಾವು ಹೆಂಗೆ ಮಾಡ್ಬೇಕು ಬಾಯ್ದಿಂದ ಅನ್ನೋದು ನಾನು ತೋರಿಸ್ನು. ಈಗ ನೀವು ವಿಡಿಯೋ ಮ್ಯೂಟ್ ಮಾಡಿ ಗಣಿತಗಳನ್ನು ಬಿಡಿಸೋದಾದಿಂದ ನಾನು ನಿಮಗೆ ಚೆನ್ನಾಗಿ ತೋರಿಸ್ತೇನೆ. ಅದು ಹೆಂಗೆ ಮಾಡ್ತೀರಿ, ನಾ ಹೆಂಗೆ ಮಾಡಿ ತೋರಿಸ್ತೇನೆ, ಎರಡೂ ರೀತಿ ತೋರಿಸ್ನು. ಯಾವುದು ಸರಳ ಇರ್ತದೆ ಅದನ್ನು ಮಾಡಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಏನದ 60 × 7 + 3 × 60. ನಿಮಗೆ ಹೆಂಗೆ ಮಾಡ್ತೀರಿ ಅಂದ್ರೆ, ನೀವು 60 × 7 + 60 × 3 ಅಂತದ. ಇದು ಈ ಕಡೆ 3 ಆ ಕಡೆ 3. ಓಕೆ, 3 × 60. ಓಕೆ, 6 7 42, 420 ಪ್ಲಸ್ 6 3 18 = ಏನಾಯ್ತು? 600 ಆಯ್ತು. ನೋಡಿ, 600 ಆಗ್ತಿಲ್ಲ ನೋಡಿ. 8 2 10, 4 2 600. ಇಂಥ ಲೆಕ್ಕಗಳು ಬಂದಾಗ ನೀವು ಸರಳಾಗಿ ಮಾಡಿ. ಇದಕ್ಕಿಂತಲೂ ಸರಳ ಮೆಥಡ್ ಹೆಂಗೆ ತೋರಿಸ್ನಂದ್ರೆ, ಇಲ್ಲಿ 60 2 ಅದನ್ನು ತಲೆಗಿಟ್ಟೋರು. ಒಂದು 60 ಇಟ್ಕೊಂಡ್ಬಿಟ್ಟು 60 ಇಟ್ಕೊಂಡ್ಬಿಡ್ರಿ, ಗುಂಡ್ಲೆ ಹಾಕ್ರಿ. 60 2 ಅಂದ್ರೆ ಒಂದು 60 ಇಟ್ಕೋರಿ. ಚಿಹ್ನೆ ಏನದ? ಪ್ಲಸ್ ಅದ. ಅದನ್ನ ಹೆಂಗೆ ಮಾಡ್ಕೋಬೇಕಂದ್ರೆ 7 + 3 ಮಾಡ್ಕೋಬೇಕು. ನೋಡ್ರಿ, 60 × 10 = 600. ಇದು ಮನುಷ್ಯನಾಗ ಬಾಯದಿಂದೇ ಮಾಡ್ಬೋದು. ಇದು ಒಂದು ರೀತಿನೇ. ಏನು, 62 ಒಂದು 60 ಇಡ್ರಿ. ಮಧ್ಯಂತರ ಚಿಹ್ನೆ 2 ಇಟ್ಟಾಗ, 2 ಪೈಕಿ 1 ಇಟ್ಟಾಗ ಗುಂಡ್ಲೆ ಹಾಕಬೇಕು ನೀವು. ಆಮೇಲೆ 7 ಮತ್ತು 3 ಏನವಲ್ಲ, ಇವುಗಳ ಮತ್ತೆ ಮಾಡ್ಕೊಂಡು ಬಿಡ್ರಿ. ನೋಡ್ರಿ, 7 3 10 ಆಯ್ತು. 6 ಮುಂದೆ ಒಂದು 0. ಇಂಥ ಭಿನ್ನ ರಾಶಿಗಳು ಸಹಿತ ಹಿಂಗೆ ಮಾಡ್ಬೇಕು. ದಶಮಾಂಶನ ಹಿಂಗೆ ಮಾಡಬೇಕು. ಇಂಥ ಲೆಕ್ಕಗಳನ್ನು, ಉದಾಹರಣೆಗಳನ್ನು ಭಾಳ ಕೊಟ್ಟನ. ಆಮೇಲೆ ಸುಮ್ಮನೆ ಇದನ್ನು ನಾ ರೀತಿ ಪ್ರಕಾರ ಕಲಿಸಿನ್. ಇದನ್ನು ಹಿಂಗೆ ಕಲೀರಿ. ಆಮೇಲೆ ನವೋದಯದಾಗ ಹಿಂಗೆ ತಲೆಯಾಗ ಹಾಕ್ಕೊಂಡು ಬಿಡಿಸುವಾಗ ಹೆಂಗೆ ಮಾಡಬೇಕು ಅದನ್ನು ತಿಳಿಸ್ತೇನೆ ನಾನು ನಿಮಗೆ. ಇದ್ರಂದು ಏನು ಮಾಡಬೇಕು? ಒಂದು 60 ಇಟ್ಕೋರೆ, ಗುಂಡ್ಲೆ ಚಿಹ್ನೆ ಹಾಕಿದ್ರೆ, ಇದು ಚಿಹ್ನೆ ಪ್ಲಸ್ ಅದಲ್ಲ. 7 3 10 ಇಟ್ಕೊಂಡು ಬಿಡ್ರಿ. ನೋಡ್ರಿ, ಇದು ಬಾಯ್ದಿಂದ ಮಾಡ್ತಕ್ಕಂಥ ಗಣಿತ. ನೋಡಿ, ಇದು 3ನೇ ರೀತಿ. ನೀವು ಯಾಕೆ ಇದು ನಿಮ್ಮ ತಲೆಯಾಗ ಬಂದಿರ್ತದೆ. ಇದು ಗಣಿತ, ಈ ಗಣಿತ ನಿಮ್ಮ ತಲೆಯಾಗ ಬಂತು ಅಂದ್ರೆ ಇದು ತಾನೇ ಬರ್ತದೆ. ಇದಂತೂ ರೀತಿ ಪ್ರಕಾರ. ಆಮೇಲೆ ಒಂದು ಇಲ್ಲೂ 60 ಅದ, ಇಲ್ಲೂ 60 ಅದ. 60 ಇಡ್ರಿ. ಇದರ ಮಧ್ಯಂತರ ಚಿಹ್ನೆ ಗುಂಡ್ಲೆ ಇಡ್ರಿ. ಇದಕ್ಕೆ ಚಿಹ್ನೆ ಏನದ? ಪ್ಲಸ್ 7 3 10 ಒಂದು 0. ಬಾಯಿದಿಂದ 7 3 10 ಅಂದ್ರೆ 60 60 ಮುಂದೆ ಒಂದು 0 ಕೊಟ್ಟು ಉತ್ತರದಾಗ ರೈಟ್ ಅಂತ ಹಾಕಿಬಿಡ್ರಿ. ಇಂಥ ಗಣಿತಗಳನ್ನು ನಿಮಗೆ ವೇಗವಾಗಿ ಮಾಡ್ತಕ್ಕಂಥ ಗಣಿತಗಳನ್ನು ಒಂದು ವಿಡಿಯೋ ನಾನು ಏನಂತ ರಫ್ ಯೂಸ್ ಮಾಡಲಾರ್ದ ಮೆಂಟಲ್ ಎಬಿಲಿಟಿ ಅಂತ ಒಂದು ನಾನು ಈಗ ನಿಮಗೆ ನವೋದಯ ಪರೀಕ್ಷೆ ಸಮೀಪ ಬಂದದ. ನವೋದಯ ಪೇಪರ್ಗಳನ್ನು ಹಾಕ್ಲಿಕ್ಕತ್ತದ, ನೋಡ್ಕೋರಿ. ಆಮೇಲೆ ಒಂದು ಸ್ವಲ್ಪ ನವೋದಯ ಪೇಪರ್ಗಳನ್ನು ಹಾಕೋದು ತಡ ಆದರೂ ಸಹಿತ ನೀವು ಹಿಂದಿನ ಗಣಿತಗಳನ್ನು ರಿವಿಷನ್ ಮಾಡಿರಿ, ಅಭ್ಯಾಸ ಮಾಡಿರಿ. ಆಮೇಲೆ ಸೀರಿಯಲ್ದಾನ ಅಭ್ಯಾಸಗಳು, ಸರಳೀಕರಣಗಳನ್ನು ಮಾಡಬೇಕು. ಹಾಕಿದಾಗ ಅಷ್ಟೇ ನೋಡಬೇಡ್ರಿ. ಆಮೇಲೆ ಹಿಂದಿನ ಗಣಿತಗಳು ಏನಿರ್ತಾವಲ್ಲ, ರಿವಿಷನ್ ಮಾಡೋದ್ರಲ್ಲಿ ನಿಮಗೆ ಏನಾಗಿಬಿಡ್ತದೆ, ಪರ್ಫೆಕ್ಟ್ ಆಗಿಬಿಡ್ತೀರಿ. ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ಬರ್ಕೋರಿ. ಆಮೇಲೆ ಇದನ್ನ ರೀತಿ ಪ್ರಕಾರ ಹಿಂಗೆ ಹೆಚ್ಚು ಗಣಿತಗಳನ್ನು ನೀವು ಕಲ್ತಿರ್ತೀರಿ. ಹಿಂಗೆ ನಾವು ಗಣಿತಗಳನ್ನು ಇರಲಿ ಕಲಿಯೋದು ರೀತಿ ಪ್ರಕಾರ ಕಲೀರಿ. ಆದ್ರೆ ಮಾಡುವಂಥ ಪದ್ಧತಿ ಹೆಂಗದ ಅನ್ನೋದು ತೋರಿಸ್ತದ. ಇದು ರೀತಿ. ಆಮೇಲೆ ಇದು ಮೈಂಡದಾಗ ವಿಚಾರ ಮಾಡ್ಬೇಕು ನೀವು. ಯಾಕಂದ್ರೆ 2 60ಗಳು ಅಂದ್ರೆ ಒಂದು 60 ಇಟ್ಕೋರಿ, ಒಂದು ಗುಂಡ್ಲೆ ಹಾಕ್ರಿ. ಮಧ್ಯಂತರ ಚಿಹ್ನೆ ಪ್ಲಸ್ ಅಂದ್ರೆ 7 3 10 10 ಇಟ್ಕೇಶನ್ ಮಾಡಿದ್ರೆ ಇದು. ಆಮೇಲೆ ಅದಕ್ಕಿಂತಲೂ ಫಾಸ್ಟ್ 60ಕ್ಕೆ ನೀವು ಇದು ಒಂದು 0 ಇಟ್ಟು ಬಿಡ್ರಿ, ಮುಗಿದು. ಮೈನಸ್ ಇತ್ತಂದ್ರೆ 7 3 ಕಳೀರಿ, 4 ಬಂತು. 60 × 4 ಸರಳ. ಭಾರಿ ಅಂದ್ರೆ ಭಾರಿ ಸರಳ ಇವು ಗಣಿತಗಳು. ತಿಳ್ಕೊಂಡ್ರೆ ಭಾಳ ಸರಳ ಗಣಿತವು.
ಈಗ ಅಕಸ್ಮಾತ್ವಾಗಿ ಇಲ್ಲಿ ಪ್ಲಸ್ ಇಟ್ಟಾನ, ನೀವು ಪ್ಲಸ್ ಮಾಡಿದ್ರಿ. ಇಲ್ಲಿ ಮೈನಸ್ ಇಟ್ಟಿದ್ದಂದ್ರೆ ಏನು ಮಾಡ್ತೀರಿ? ಇಲ್ಲಿ ಮೈನಸ್ ಮಾಡಿಬಿಟ್ರೆ 4 ಬರ್ತದೆ. 64 ಗುಂಡ್ಲೆ 240 ಆಗಿಬಿಡ್ತಾವ. ಯಾವುದೇ ಒಂದು ಗಣಿತವನ್ನು ಏನೋ ಒಂದು ಟ್ರಿಕ್ಸ್ ಹೇಳ್ತಿರ್ತದ, ಆ ಟ್ರಿಕ್ಸ್ಗಳನ್ನು ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಈಗ ನಾವೊಂದು ಮಾದರಿ ಹಾಕಿ ತೋರಿಸ್ಬೋದು, ಬರಂಗಿಲ್ಲ ಇದು. ಯಾಕೆ? ಇದು ಒರಿಜಿನಲ್ ಕ್ವಶನ್ ಪೇಪರ್. ಒರಿಜಿನಲ್ ಕ್ವಶನ್ ಪೇಪರನ್ನು ಲಕ್ಷ್ಯ ಕೊಟ್ಟು ನೀವು ನೋಡಿದಾಗ ನೀವು ಮುಂದೆ ಒಂದಿಷ್ಟು ರಿವಿಷನ್ ಮಾಡ್ಬೋದು. ಕಚ್ಚಾದಾಗ ಅಂತ ಮಾದರಿಗಳನ್ನು ಹಾಕೊಂಡು ಮಾಡ್ಬೋದು. ಇದು ಒರಿಜಿನಲ್ ಪೇಪರ್ ಇರೋದ್ರಿಂದ ನಾವು ರೀತಿಗಳನ್ನು ಹೆಚ್ಚಿಗೆ ತೋರಿಸ್ಬೋದು. ಒಂದು ಮಾದರಿ ಹಾಕ್ಲಿಕ್ಕೆ ಬರೋದಿಲ್ಲ, ಎಲ್ಲರೂ ಫೇರ್ದಾಗ ಬರ್ಕೊಡ್ರಿ.